ಒಂದು ಸಣ್ಣ ಊರು. ಶಾಂತವಾದ ಬೆಳಗ್ಗೆ. ಆದರೆ ಆ ದಿನ ಆ ಊರಿನಲ್ಲಿ ಸಂತೋಷ ಇರಲಿಲ್ಲ. ಒಂದು ಮನೆಯ ಮುಂದೆ ಜನಸಾಗರ ಸೇರಿಕೊಂಡಿತ್ತು. ಆ ಮನೆಯ ಯಜಮಾನನು ಕಾಲವಾದ ಸುದ್ದಿ ಊರನ್ನೇ ದುಃಖದಲ್ಲಿ ಮುಳುಗಿಸಿತ್ತು. ಮನೆಯ ಒಳಗೆ ತಂದೆಯ ಮೃತದೇಹದ ಮೇಲೆ ಬಿದ್ದು ಒಬ್ಬಳೇ ಮಗಳು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಅಪ್ಪ, ನನ್ನನ್ನೇ ಬಿಟ್ಟು ಹೋಗ್ಬಿಟ್ಟಿಯಾ ಎಂದು ಕೂಗುತ್ತಿದ್ದ ಆಕೆಯ ರೋದನ ಕೇಳಿ ಊರಿನ ಜನರ ಕಣ್ಣುಗಳು ತೇವವಾಗಿದ್ದವು. 4 ಜನ ಮಕ್ಕಳು ತಂದೆಯ ಹೆಣವನ್ನು ಚಟ್ಟದ ಮೇಲೆ ಇಟ್ಟು ಅಂತ್ಯ ಸಂಸ್ಕಾರಕ್ಕೆ ಸಿದ್ಧರಾಗಿದ್ದರು. ದುಃಖದಿಂದ ಊರಿನ ಅನೇಕರು ಅವರ ಹಿಂದೆ ನಡೆದುಕೊಂಡು ಬರುತ್ತಿದ್ದರು. ಮಗಳು ಮಾತ್ರ ಕಣ್ಣೀರಿನಿಂದ ಕಣ್ಣುಗಳು ಉಬ್ಬಿ ಹೃದಯ ಒಡೆದು ಹೋಗುವಂತೆ ಅಳುತ್ತಾ ತಮ್ಮಂದಿರ ಹಿಂದೆ ನಡೆದುಕೊಂಡು ಬರುತ್ತಿದ್ದಳು. ಊರಿನ ಮಧ್ಯದ ದಾರಿಯಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಎದುರಿಗೆ ಬಂದನು. ಅವನು ಕೈ ಎತ್ತಿ ಹೇಳಿದನು, ಸ್ವಲ್ಪ ನಿಲ್ಲಿ, ಈ ಹೆಣ ಇಲ್ಲಿಡಿ. ನಿಮ್ಮ ತಂದೆಯವರು ನನ್ನ ಬಳಿ ಹಣದ ವಿಚಾರವಿದೆ. ಈ ಮಾತು ಕೇಳುತ್ತಿದ್ದಂತೆಯೇ ಮಗಳ ಹೃದಯ ಇನ್ನಷ್ಟು ನಡುಗಿತು. ಇದೀಗ ಮತ್ತೇನು ಸಂಕಷ್ಟ ಎಂದು ಆಕೆ ಕಣ್ಣೀರಿನಲ್ಲಿ ಅವನನ್ನು ನೋಡಿದಳು. 4 ಜನ ಮಕ್ಕಳು ಕೋಪದಿಂದ ಹೇಳಿದರು, ನಿಮ್ಮ ವ್ಯವಹಾರಕ್ಕೂ ನಮಗೂ ಸಂಬಂಧ ಇಲ್ಲ. ನಮ್ಮಪ್ಪ ಇದ್ದಾಗ ಕೇಳಬೇಕಿತ್ತು, ಈಗ ಹೇಗೆ ಕೇಳ್ತೀರಾ? ಆಗ ಶ್ರೀಮಂತನು ಶಾಂತವಾಗಿ ಹೇಳಿದನು, ಸ್ವಲ್ಪ ನನ್ನ ಮಾತು ಕೇಳಿ. ಆದರೆ ಮಕ್ಕಳು ಕೇಳಲಿಲ್ಲ. ನಮ್ಮ ಬಳಿ ಹಣ ಇಲ್ಲ, ಬೇಕಾದ್ರೆ ಈ ಹೆಣ ಇಲ್ಲೇ ಇಡ್ತೀವಿ, ನೀವು ಹಣ ತೀರಿಸಿಕೊಳ್ಳಿ ಎಂದು ಹೇಳಿ ನಡುರಸ್ತೆಯಲ್ಲೇ ಹೆಣವನ್ನು ಇಟ್ಟು ದೂರ ನಿಂತರು. ಈ ದೃಶ್ಯ ನೋಡಿದ ಮಗಳು ತಾಳಲಾರದೆ ಓಡಿ ಬಂದು ಶ್ರೀಮಂತನ ಕಾಲಿಗೆ ಬಿದ್ದು ಅಳುತ್ತಾಳೆ. ಸ್ವಾಮಿ, ನಮ್ಮಪ್ಪನ ಸಾಲ ನಾನು ತೀರಿಸುತ್ತೇನೆ. ತನ್ನ ಕೈಯಲ್ಲಿದ್ದ ಬಂಗಾರದ ಬಳೆಗಳು, ಕುತ್ತಿಗೆಯ ಮಾಂಗಲ್ಯ, ಕಿವಿಯ ಓಲೆ ಎಲ್ಲವನ್ನೂ ತೆಗೆದು ಅವನ ಮುಂದೆ ಇಡುತ್ತಾಳೆ. ಇದ್ರಿಂದ ಸಾಲ ಆಗ್ಲಿಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಕೂಲಿ ಕೆಲಸ ಮಾಡಿ ತೀರಿಸುತ್ತೇನೆ. ದಯವಿಟ್ಟು ನಮ್ಮಪ್ಪನ ಅಂತ್ಯ ಸಂಸ್ಕಾರಕ್ಕೆ ಬಿಡಿ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಾಳೆ. ಆ ಕ್ಷಣದಲ್ಲಿ ಶ್ರೀಮಂತನ ಕಣ್ಣುಗಳು ನೀರಿನಿಂದ ತುಂಬಿದವು. ಅವನು ಮೃದುವಾಗಿ ಹೇಳಿದನು, ಮಗಳೇ, ನೀನು ಈ ಒಡವೆ ಕೊಡ್ಬೇಡ, ಕೂಲಿ ಕೆಲಸ ಮಾಡಬೇಡ. ಎಲ್ಲರೂ ಆಶ್ಚರ್ಯದಿಂದ ಅವನ ಕಡೆ ನೋಡಿದರು. ನಿನ್ನ ತಂದೆ ನನಗೆ ಸಾಲ ಮಾಡಲಿಲ್ಲ, ಬದಲಿಗೆ ನನಗೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದ. ಎಲ್ಲರೂ ಅಚ್ಚರಿಯಿಂದ ನಿಂತರು. ಅವನು ಹೇಳಿದ, ನನ್ನ ಮಕ್ಕಳಿಗೆ ಜಮೀನು ಕಡಿಮೆ ಇದೆ, ಇನ್ನೂ ಸ್ವಲ್ಪ ಜಮೀನು ಕೊಡಿಸಿ ಅಂತ ಹೇಳಿ ಹಣ ಕೊಟ್ಟಿದ್ದ. ಇದೀಗ ಅವನು ಇಲ್ಲ. ಆ ಹಣವನ್ನು ಅವನ ಮಕ್ಕಳಿಗೆ ಹಿಂತಿರುಗಿಸಲು ಬಂದೆ. ಆದರೆ ಇವರ ವರ್ತನೆ ನೋಡಿ ಬಹಳ ಬೇಸರ ಆಯಿತು. ಅವನು ದುಃಖದಿಂದ ಹೇಳಿದರು, ಇಂತಹ ಮಕ್ಕಳು ಇದ್ದರೂ ಒಂದೇ, ಇಲ್ಲದರೂ ಒಂದೇ. ಅವನು ಹಣವನ್ನು ಮಗಳ ಕೈಗೆ ನೀಡಿ ಹೇಳಿದರು, ಈ ಹಣ ನಿನಗೆ ಸೇರಿದ್ದು, ಇವರಿಗೆ ಕೊಡಬೇಡ. ನಿನ್ನ ತಂದೆಯ ಕಾರ್ಯವನ್ನು ನಾನು ನೆರವೇರಿಸುತ್ತೇನೆ. 4 ಜನ ಮಕ್ಕಳು ತಲೆ ತಗ್ಗಿಸಿ ನಿಂತರು. ಆದರೆ ಮಗಳು ಕಣ್ಣೀರು ಒರೆಸಿ ನಿಧಾನವಾಗಿ ಹೇಳಿದಳು, ಸ್ವಾಮಿ, ನನ್ನ ತಮ್ಮಂದಿರು ತಿಳಿಯದೆ ತಪ್ಪು ಮಾಡಿದ್ದಾರೆ. ನಮ್ಮಪ್ಪನ ಆಸೆಯಂತೆ ಆ ಜಮೀನನ್ನು ಅವರಿಗೆ ಕೊಡಿಸಿ, ಬಾಕಿ ಹಣ ನಾನು ನೋಡಿಕೊಳ್ಳುತ್ತೇನೆ. ಈ ಮಾತು ಕೇಳಿ ಶ್ರೀಮಂತನ ಕಣ್ಣಲ್ಲೂ ಊರಿನ ಜನರ ಕಣ್ಣಲ್ಲೂ ಕಣ್ಣೀರು ತುಂಬಿತು.